ಲೋ ಮಗ, ಮನೆ ಕೇಳ್ದಿದಂಗೆ ಯಾಕ್ಲ ಇಲ್ಲೂ ಕರ್ಕೊಂಬಂದ್ಬಿಟ್ಟೆ? ಹಾಂ, ಸುಮ್ಮನೆ ಬೆಂಗ್ಳೂರಿಗೆ ಯಾವಾಗೂ ಬರ್ತಾ ಇದ್ರೆ ನಮ್ಮಪ್ಪ ಮೊದಲೇನೆಯ ಯಾವಳನ್ನ ಮದುವೆ ಮಾಡ್ಕೊಂಬಿಟ್ಟಿದ್ಯಾ ನೀನು? ಯಾವಳನ್ನ ಕಟ್ಕೊಂಡಿದ್ಯಾ ಲೋಪರ್ ನನ್ನ ಮಗನೇ? ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಬಾಯ್ ಬಡ್ಕಂತದ್ ಕಣ. ಅಬ್ಬಾ, ನಿಮ್ಮ ಅಪ್ಪನ ಯೋಚನೆ ನೋಡು. ನಿನಗೋಸ್ಕರ ಹುಡುಗಿಯರು ಕ್ಯೂ ನಿಂತ್ಕೊಂತಾರೆ. ಎಲ್ರೂ ಮ್ಯಾಲ್ ಬಿದ್ದು ಬಂದ್ಬಿಟ್ಟು 4-5 ಮದುವೆ ಆಗ್ಬಿಟ್ಟವನೇ ನನ್ನ ಮಗ ಅಂತ ಹೇಳ್ಬಿಟ್ಟು ಪಾಪ ಆ ರೇಂಜಿಗೆ ಥಿಂಕ್ ಮಾಡ್ತಾ ಇದ್ದೆ ನಿಮ್ಮಪ್ಪ. ಮತ್ತೆ ನಮ್ಮ ಲೆವೆಲ್ಗೆ ಅಷ್ಟು ಥಿಂಕ್ ಮಾಡಲಿಲ್ಲ ಅಂತಂದ್ರೆ ಹೆಂಗೆ ಹೇಳು? ನಮ್ಮ ರೇಂಜೇ ಬ್ಯಾರೆ ಕಣ. ಕಾಣಿದ್ದೀನಲ್ಲಪ್ಪ ನೀನು ರೇಂಜಾ. ಸರಿ, ಇವಾಗ ಅದೆಲ್ಲ ಬಿಡು. ಈಗ ನಾನು ಎಲ್ಲಿ ಹೋಗ್ತಿದ್ದೀವಿ ಗೊತ್ತಾ? ನಾವು ಹೇಳಿದ್ರೆ ಅಲ್ವೆಲ್ಲ ಗೊತ್ತಾಗೋದು. ನಾನು ಎಷ್ಟು ವರ್ಷದಿಂದ ಅನ್ಕೋತಾ ಇದ್ದೆ ಗೊತ್ತೇನಿಲ್ಲ, ನಾನು ಒಂದ್ಕಿತ ನಮ್ಮಮ್ಮ ಹಾಗೆ ನನಗೆ ನಮ್ಮ ಮಾವ ಇಬ್ರು ಹುಟ್ಟಿ ಬೆಳೆದಿರೋಂಥ ಮನೆಯ ನೋಡಬೇಕು ಅಂತ ಹೇಳ್ಬಿಟ್ಟು ಎಷ್ಟು ಆಸೆಯಿಂದ ಇದ್ದ ಗೊತ್ತೇನಿಲ್ಲ. ಆಗಲೇ ಇಲ್ಲ. ಆದರೆ ಇವತ್ತು ಆ ಪಾರುಯಿಂದ ಇವತ್ತು ನಾವು ಅಮ್ಮವ್ರ ಮನೆಗೆ ಹೋಗೋ ಚಾನ್ಸ್ ಸಿಕ್ಕೈತೆ ನೋಡು. ನಾನು ಎಲ್ಲ ಥರ ಪ್ಲಾನ್ ಮಾಡಿದ್ದೀನಿ. ನಿನ್ನ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಇಷ್ಟು ದಿನದ ಕನಸು ನಂದು ನೆರವೇರ ಕತ್ರಕ್ಕೆ ಬರ್ತಾ ಐತೆ. ನಾನು ಅವಳನ್ನ ಪಟಾಯಿಸೋಕ್ಕೇನೆ 1 ವರ್ಷ ತಗೊಂಡೆ. ಕೊನೆಗೂ ಹೆಂಗೋ ಅದು ಲೂಸ್ ಥರ ಆಡೋದಕ್ಕೆ ನನಗೆ ಬಿದ್ದವಳೆ. ಇಲ್ಲ ಅಂದರೆ ಅದು ಇಲ್ಲ ಬಿಡು. ಈಗ ಬಾ, ಹೋಗ್ಬಿಟ್ಟು ನಮ್ಮಮ್ಮ ಎಲ್ಲ ಆಡಿ ಬೆಳೆದಿರ ಅಂತ ಮನೆ ನೋಡ್ಕೊಂಡು ಬರೋಣ. ಅದನ್ನು ಹೆಂಗೆ ವಾಪಸ್ ತಗೋಬೇಕು ಅಂತನೂ ಯೋಚನೆ ಮಾಡೋಣ. ಹ್ಞೂ ಕಡ್ಲ, ನಮ್ಮ ಅಪ್ಪನೂ ಭಾಳ ಹೇಳ್ತಾ ಇರ್ತದೆ ಅವಾಗ ಎಲ್ಲನೂ ಅವನು ಆರಿ ಅವರೆಲ್ಲ ಹೆಂಗೆ ಭಾಳ ಬದುಕಿದವ್ರು ಗೊತ್ತಾ ಅಂತ ಹೇಳ್ಬಿಟ್ಟು. ನಾನು ನಿನಗೆ ಸಹಾಯ ಮಾಡ್ತೀನಿ ಕಣ್ಲ. ನಾನು ನಿಂಗೆ ಸಹಾಯ ಏನು ಕೇಳೋದನ್ನು ಮಾಡ್ತೀನಿ. ಅದಕ್ಕೆ ಅಲ್ವೆಲ್ಲ ಫ್ರೆಂಡು ಅಂತ ಹೇಳ್ಬಿಟ್ಟು ನಾನು ನಿನ್ನ ಹಿಡ್ಕೊಂಡಿರೋದು. ನಿನಗಿನ್ನ ಬೆಸ್ಟ್ ಫ್ರೆಂಡ್ ಎಲ್ಲಿ ಸಿಗ್ತಾರೆ? ಸರಿ ಬಾ, ಆ ಮನೆ ಹೆಂಗೈತೆ ಅಂತ ನೋಡಬೇಕು. ನಾನು ಅವಳಿಗಾಗಲೇ ಫೋನ್ ಹಾಕಿದ್ದೀನಿ. ಬರ್ತೀನಿ, ಸರಿ ಬನ್ನಿ ನಾನೆಲ್ಲ ರೆಡಿ ಮಾಡಿರ್ತೀನಿ ಅಂತ ಹೇಳೋಳೆ. ಇವತ್ತು ಅವ್ರ ಅಪ್ಪ ಅಮ್ಮನೂ ಇರಲ್ವಂತೆ ಕಣ್ಲ. ಅವ್ರ ಅಪ್ಪ ಅಮ್ಮನೂ ಎಲ್ಗೋ ಹೋಯ್ತಾರಂತೆ. ಅದಕ್ಕೆ ಮನೆಗೆ ಬಾ ಅಂತ ಹೇಳ್ಬಿಟ್ಟು ಸುಮ್ಮನೆ ಏನೇ ಕರೀತಿದ್ಲು. ಅದಕ್ಕೆ ಹೆಂಗೋ ನೋಡಬೇಕು ಅನ್ನಿಸ್ತಲ್ಲ ಹೋಯ್ತಾ ಇದ್ದೀವಿ. ಸರಿ ಬಾ, ಬೇಗ ಹೋಗೋಣ. ಸರಿ ನಡಿಲ್ಲ. ರಾಜು, ರಂಗಕ್ಕ ಎಲ್ಲ ಎಲ್ಲಿ ಹೋಗ್ಬಿಟ್ಟಿದ್ದೀರಾ? ಹೇಳಮ್ಮರೆ. ಅಯ್ಯೋ ನೋಡಿ, ಇವತ್ತು ನನ್ನ ಫ್ರೆಂಡ್ಸು ಇಬ್ರು ಬರ್ತಾವ್ರೆ ಸರಿನಾ. ಅವ್ರಿಗೆಲ್ಲ ಒಳ್ಳೊಳ್ಳೆ ಅಡುಗೆನ ರೆಡಿ ಮಾಡಿಸಿ. ಭಟ್ರೆಲ್ಲ ಎಲ್ಲೋದ್ರು? ಅಯ್ಯೋ, ಅವರು ಒಳಗಡೆ ಕೆಲಸ ಮಾಡ್ತಾವ್ರೆ ಇವತ್ತು. ಅದೇ ದೊಡ್ಡಮ್ಮರು ದೊಡ್ಡಪ್ಪರು ಯಾರು ಇಲ್ವಲ್ಲ, ಅದಕ್ಕೆ ನಿಮ್ಗೆ ಏನು ಬೇಕು ಅದಕ್ಕೆ ಕೇಳ್ಬಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಅವರು ಕಾಯ್ತಾವ್ರೆ. ಇವತ್ತು ಫ್ರೆಂಡ್ ಬರ್ತಾರೆ ಅಂತಂದರೆ ಮತ್ತೆ ಏನು ಮಾಡೋದು ಅಡುಗೆಯ? ನೋಡಿ, ಎಲ್ಲ ವೆರೈಟಿ ಥರ ಮಾಡಿ, ಒಂದು 5-6 ಥರ ಮಾಡಿ. ಅವ್ರಿಗೆ ಯಾವ್ದು ಇಷ್ಟನೋ ಅದನ್ನು ಬೇಕಾದ್ರೆ ಬಡಿಸಿದ್ರಾಯ್ತು ಸರಿನಾ. ಹಾಗೆ ಸ್ವಲ್ಪ ಸ್ವೀಟು ಖಾರ ಎಲ್ಲನೂ ಮಾಡಿ. ಹಾಗೆ ಸೈಡ್ಸ್ಗೆ ಏನಾದ್ರೂ ಸ್ವಲ್ಪ ಚೆನ್ನಾಗಿ ಮಾಡಿ. ಸರಿ ಅಮ್ಮರೇ, ಆಯಿತು. ಆದರೆ ನಿಮ್ಮ ಅಪ್ಪ ಅವರು ಹೇಳ್ತಾ ಇದ್ರು ಮನೆಗೆ ಯಾರನ್ನೂ ಉಟ್ಕೋಬಾರ್ದು ಅಂತ ಹೇಳ್ಬಿಟ್ಟು. ಅವ್ರು ಹೇಳ್ತಾರೆ, ಅವರೆಲ್ಲನೂ ಅವ್ರು ಹೆಂಗನ ಮಾಡ್ಕೊಳ್ಳಿ, ಅದೆಲ್ಲ ನನಗೆ ಬೇಡ. ನಾನು ಹೇಳೋದಷ್ಟೇ ನೀನಿಯ ಮುಖ್ಯ. ಈ ಮನೆಗೆ ನಾನು ಚಿಕ್ಕ ಯಜಮಾನಿನೇನೆಯ. ಹ್ಞೂ ಅಮ್ಮೋರೆ, ನಿಮ್ಮ ಮಾತು ಕೇಳಲೇಬೇಕಲ್ಲ. ಹಾಗೆ ಆಯಿತು ಬಿಡಿ. ಯಪ್ಪ ಶಿವನೇ, ಏನ್ಲ ಇದು? ಮನೆನಾ ಇಲ್ಲ ಅರಮನೆನೇ ಇಲ್ಲ? ಅಮ್ಮೋರೆ, ನಿಮ್ಮ ಫ್ರೆಂಡ್ಸು ಅಂತ ಹೇಳ್ತಿದ್ರಲ್ಲ ಇವರೇನಾ? ಹಾಯ್ ಶಿವು. ಹಾಯ್ ಸರ್. ಯಪ್ಪ ಏನ್ಲ ಇಷ್ಟು ದೊಡ್ಡ ಮನೆನಲ್ಲ? ಅಯ್ಯೋ ಸಿಯಪ್ಪ, ನಮ್ಮ ಅಪ್ಪ ಹೇಳಿದಕ್ಕಿಂತ ದೊಡ್ಡದಾಗೆ ಐತೆ ಮನೆ. ಅಯ್ಯೋ ದೇವ್ರೆ, ನಮ್ಮ ಅಮ್ಮ ಅವರೆಲ್ಲನೂ ಇಂಥ ದೊಡ್ಡ ಮನೆಗೆ ಆಡಿ ಬೆಳೆದಿರೋದಂತಲ್ಲ ಕಣ್ಲ. ಇಷ್ಟು ದೊಡ್ಡ ಮನೆಗೆ ಬೆಳೆದ್ರೂ ನಮ್ಮಮ್ಮ ಬಂದ್ಬಿಟ್ಟು ಅಂತ ಚಿಕ್ಕ ಮನೆಗೆ ಹೆಂಗೈತಿ ಅಂತ ಹೇಳ್ಬಿಟ್ಟು ಅಲ್ವಾ? ಯಪ್ಪ, ನಿಮ್ಮ ಮಾವ ನಿಮ್ಮ ಅತ್ತೆ ಗ್ರೇಟ್ ಕಣ್ಲ. ಇಷ್ಟು ದೊಡ್ಡ ಮನೆ, ಇಂಥ ಆಡಳಿತ ಎಲ್ಲ ಬಿಟ್ಬಿಟ್ಟು ಅದು ಹೆಂಗರ್ಲ ಮೋಸ ಹೋಗ್ಬಿಟ್ರು. ಹಲೋ, ಏನಾಯ್ತು? ಯಾಕೆ ಈ ಥರ ನೋಡ್ಕೊಂಡು ನಿಂತಿದ್ದೀರಾ? ಏನಿಲ್ಲ, ನಾನು ಯೋಚನೆ ಮಾಡ್ತಾ ಇದ್ದೆ ನಿಮ್ಮ ಮನೆಗೆ ನನಗೆ ನಿಮ್ಮ ಹೀರೋಯಿನ್ ಆಗಿ ಮಾಡ್ಬಿಟ್ಟು ಶೂಟಿಂಗ್ ಮಾಡ್ಬೋದಲ್ವಾ ಅಂತ ಹೇಳ್ಬಿಟ್ಟು. ಅಯ್ಯೋ ನೀವು ಸುಮ್ಮನೆ ಇರಿ, ನಾನು ಯಾವಾಗ ಮೇಲ್ಗಡೆ ಕತ್ತಿಸ್ತೀರಾ? ಅಯ್ಯೋ ಆ ಥರ ಏನಿಲ್ಲ, ಸುಮ್ಮನೆ ಅದಕ್ಕೆ ನೋಡ್ತಾ ಇದ್ವಿ ಮನೆನ. ನೋಡಿ, ನನ್ನ ಫ್ರೆಂಡ್ಸ್ ಇವರೇನೇ ಬಂದಿದ್ದಾರೆ. ಅರ್ಜೆಂಟ್ ಹೋಗ್ಬಿಟ್ಟು ಪಟ ಅಂತ ಹೇಳ್ಬಿಟ್ಟು ಅಡುಗೆ ಎಲ್ಲ ರೆಡಿ ಮಾಡಿಸ್ಕೊಂಡು ತೊಗೊಂಬಿಟ್ಟು ಬನ್ನಿ. ಹಾಗೇನೆ ಇವ್ರಿಗೆ ಕುಡಿಯೋಕ್ಕೆ ಯಾವ್ದಾರು ಒಂದು 5 ಥರ ಜ್ಯೂಸ್ ಮಾಡಿಬಿಡಿ, ಫ್ರೂಟ್ ಜ್ಯೂಸೇ ಮಾಡಿ ಸರಿನಾ? ಆಯಿತು ಅಮ್ಮರೆ, ಆಯಿತು. ಅಯ್ಯೋ ಬನ್ನಿ, ಇಲ್ಲೇ ನಿಂತ್ಕೊಂಡಿದ್ದಲ್ಲ ಶಿವು. ಅಯ್ಯೋ ಬನ್ನಿ. ನಡೀರಿ. ಲೋ ಸಾಕ್ಬಿಡ್ಲಾ ನೋಡಿದ್ದು, ಇನ್ನು ಒಳಗಡೆ ಎಲ್ಲ ನೋಡ್ಬೇಕಂಡ್ಲಾ. ಯಾರ್ದ ದುಡ್ಡು ಎಲ್ಲ ಜಾತ್ರೆ ನಂಗೆ ಕಳ್ಬೊಡೆತದವು. ಚೆನ್ನಾಗಿ ಎಲ್ಲ ದುಡ್ಡು ಹೊಡ್ಕೊಂಬಿಟ್ಟು ಇದು ಏನ್ಲ ಹಿಂಗೆ ಮಾಡ್ತಾವ್ರೆ? ಅಲ್ಲ, ನಿಮ್ಮ ಅಮ್ಮ ಅವ್ರು ಇರಬೇಕಾಗಿರೋ ಮನೆಗೆ ಇವ್ರು ಯಾರೋ 3rd ಕ್ಲಾಸ್ ನನ್ನ ಮಕ್ಕಳು ಬಂದ್ಬಿಟ್ಟು ಅವ್ರೆ ಅಂತಂದರೆ ಅದು ಹೆಂಗ್ಲ ಸಹಿಸ್ಕೊಂಡವ್ರೆ? ನಿಮ್ಮ ಅವನೂ ನಿಮ್ಮಮ್ಮ ನೋಡ್ಲಾ, ಇಲ್ಲಿ ಗಂಟ ನನಗಂತೂ ನಮ್ಮಮ್ಮ ಹೆಂಗೆ ಮೋಸ ಆಯಿತು, ಯಾಕೆ ಮೋಸ ಆಯಿತು ಅಂತ ಏನು ಹೇಳಿಲ್ಲ ಕಣ್ಲ. ತುಂಬ ಜನನು ಕೇಳ್ತಾವ್ರೆ ಯಾಕೆ ಹೆಂಗೆ ಮೋಸ ಹೋದ್ರಿ ಅಂತ ಹೇಳ್ಬಿಟ್ಟು. ಅದನ್ನೂ ಹೇಳ್ಬೇಕಲ್ವಾ? ಹೇಳೋಣ, ನಮ್ಮ ಅಮ್ಮನ ಹತ್ರ ಹೋಗ್ಬಿಟ್ಟು ಕೇಳಿಸ್ತೀನಿ ಏನಾಯಿತು ಎತ್ತ ಅಂತ ಹೇಳ್ಬಿಟ್ಟು. ಒಂದು 2 ಇದ್ರಾಗ ಹೇಳ್ಬಿಡ್ತೀನಿ, ಒಂದು 2 ವಿಡಿಯೋ ಹಾಕ್ಬಿಟ್ಟು ಹೇಳ್ಬಿಟ್ರೆ ಮುಗಿತದೆ ಕಣ್ಲ. ನೋಡೋಣ, ನನಗೂ ಏನೂ ಗೊತ್ತಿಲ್ಲ. ನಾನು ಹೋಗ್ಬಿಟ್ಟು ಒಂದ್ಕಿತ ನಮ್ಮ ಅಮ್ಮನ ಹತ್ರ ಕುಂತ್ಕೊಂಡು ಎಲ್ಲ ವಿಚಾರನೂ ಕೇಳ್ತೀನಿ. ಮೊದಲ ಕೆಲಸ ಮಾಡ್ಲಾ, ಅದು ಹೆಂಗೆ ಇಷ್ಟೊಂದು ಕೋಟಿ ಆಸ್ತಿ ಹೊಂಟೋಯ್ತು ಅಂತ ಹೇಳ್ಬಿಟ್ಟು ನಮಗೂ ಗೊತ್ತಾಗಬೇಕಲ್ವಾ? ನಮ್ಮ ಅಮ್ಮ ನಮ್ಮ ಮಾವ ಎಲ್ಲ ರಾಜ ರಾಣಿ ಥರ ಬೆಳೆದವ್ರೆ. ಅವಾಗಲೇ ಅಮೇರಿಕಾದಾಗಿದ್ರಂತೆ. ಆದರೆ ಇವತ್ತು ನೋಡು, ನಮ್ಮ ಅಮ್ಮನ ನೋಡಿ ಭಾಳ ಅಂದರೆ ಭಾಳ ದುಃಖ ಆಯ್ತದ ಕಣ್ಲ. ನನಗೆ ಸಿಕ್ಕಾಪಟ್ಟೆ ದುಃಖ ಆಯ್ತದೆ. ಇಂಥ ಮನೆಗೆ ಇದ್ಕೊಂಡು ಬಂದ್ಬಿಟ್ಟು ಇವತ್ತು
ಹಂಗವ್ರಲ್ಲ ಅಂತೇಳ್ಬಿಟ್ಟು ದುಃಖ ಆಯ್ತದೆ. ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ, ಈ ಆಸ್ತಿ ಎಲ್ಲನೂ ನಮ್ಮ ಅಮ್ಮಂಗೂ ನಮ್ಮ ಮಾವಂಗೂ ಕೊಡಿಸ್ತೀನಿ ನಾನಂತೂ. ನಾನು ಮಾತ್ರ ಬಿಡೋಕ್ಕಿಲ್ಲ ಕಣ್ಲ. ಅದಕ್ಕೆ ಅಲ್ವಾ ಇವಳು ನಡ್ಕೊಂಡಿರೋದು ನಾನು. ನನ್ನ ಸಪೋರ್ಟ್ ಯಾವಾಗೂ ನಿನಗಿರ್ತದೆ ಕಣ್ಲ. ನೀನು ಏನು ಮಾಡ್ತೀನಿ ಅಂದರೆ ನಿನಗೆ ಏನು ಹೆಲ್ಪ್ ಬೇಕಾದ್ರೆ ಕೇಳು, ನಾನು ಮಾಡ್ತೀನಿ. ಹಾಂ ತುಂಬಾ ಹೆಲ್ಪ್ ಬೇಕಾಗ್ತೈತೆ ಮುಂದೆ. ಸರಿ ಬಾ, ಅವಳು ಸುಮ್ಮನೆ ಡೌಟ್ ಪಟ್ಬಿಡ್ತಾಳೆ. ಹಾಂ ನಡಿ 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 ಬೇಗ. ನೀವು ಇಲ್ಲಿಗೆ ಬಂದಿದ್ದು ನನಗಂತೂ ಭಾಳ ಖುಷಿ ಆಯಿತು. ಇಲ್ಲಿ ತನಕ ನಾನು ಒಬ್ಬರು ಫ್ರೆಂಡೂ ನಮ್ಮಮ್ಮ ಮನೆ ಒಳಗಡೆ ಬಿಟ್ಕೊಳ್ಳೋದೇ ಇಲ್ಲ. ಅಯ್ಯೋ ಬೇಡ ಅಯ್ಯೋ ಬೇಡ ಅಯ್ಯೋ ಬೇಡ ಅಂತ ಹೇಳ್ತಿರ್ತಾರೆ. ಅದಕ್ಕೆ ನಮ್ಮ ಅಪ್ಪ ಅಮ್ಮ ಇಲ್ದಿರೋ ಟೈಮ್ ನೋಡ್ಕೊಬಿಟ್ಟು ನಾನೇನೆ ನಿಮ್ಮನ್ನು ಕರೆಸಿದ್ದು. ತುಂಬ ಒಳ್ಳೇದಾಯಿತು ಅಮೂಲ್ಯ ಅವರೇ. ಅಯ್ಯೋ ಛೀ ಹೋಗಿ, ನೀವು ಯಾವಾಗೂ ನನ್ನ ಹೀರೋಯಿನ್ಗೆ ಹೋಲಿಸ್ತಾ ಇರ್ತೀರಾ ನೀವಂತೂ. ಮತ್ತೆ ನೀವು ಹೀರೋಯಿನ್ ಥರ ಇರಬೇಕಾದ್ರೆ ನಾವು ಹೀರೋಯಿನು ಕಂಪೇರ್ ಮಾಡಿದಂಗೆ ಇನ್ನು ಯಾರು ಕಂಪೇರ್ ಮಾಡೋಕ್ಕಾಗುತ್ತೆ ಹೇಳಿ. ನೀವು ಮೊನ್ನೆ ಕಳಿಸಿದ್ರಲ್ಲ ಆ ಫೋಟೋಸ್ ಎಲ್ಲ ನೋಡಿದ್ವಿ, ತುಂಬ ಚೆನ್ನಾಗಿದೆ. ಒಬ್ರು ಡೈರೆಕ್ಟರ್ ಹತ್ರನೂ ಮಾತಾಡಿದ್ದೀವಿ, ತುಂಬ ಚೆನ್ನಾಗಿದೆ. ಇವರು ನೋಡೋಕೆ ತುಂಬ ಚೆನ್ನಾಗಿದ್ದಾರೆ, ಕಥೆನೂ ತುಂಬ ಚೆನ್ನಾಗಿ ಬಂದಿದೆ. ಆದರೆ ಒಂದು ಸ್ವಲ್ಪ ಹಳ್ಳಿ ಥರ ಸ್ಟೋರಿ, ಆ ಥರ ಸ್ಟೋರಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಅಯ್ಯೋ ಯಾವ ಸ್ಟೋರಿ ಆದರೂ ಆಗಲಿ ಬಿಡಿ, ನಾನು ಹೀರೋಯಿನ್ ಆಗ್ತೀನಲ್ಲ ಅದೇ ನಿನಗೆ ಖುಷಿ. ಮತ್ತೆ ನಿಮ್ಮ ಅಪ್ಪ ಅಮ್ಮ ಈ ಥರ ಶೂಟಿಂಗು ಅದು ಇದು ಅಂತಂದರೆ ಒಪ್ತಾರೋ ಒಪ್ಪಲ್ವೋ ಅಲ್ವಾ? ಅಯ್ಯ ಅವ್ರು ಒಪ್ಪಿಗೆ ಕಟ್ಕೊಂಡು ನನಗೆ ಏನಾಗಬೇಕು? ಇಲ್ಲಿ ತನಕ ನಾನಂತೂ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಬದುಕಿದ್ದೀನಿ. ಆದರೆ ಇನ್ಮೇಲೆ ಮಾತ್ರ ನಾನು ಅವ್ರು ಹೇಳ್ದಂಗೆ ಕೇಳ್ಕೊಂಡು ಬದುಕಲ್ಲ. ನನಗೂ ತುಂಬ ಆಸೆ ಇದೆ, ನಾನು ಹೀರೋಯಿನ್ ಆಗಬೇಕು, ಹೊರಗಡೆ ಎಲ್ಲ ಚೆನ್ನಾಗಿ ಓಡಾಡಬೇಕು, ಫ್ರೆಂಡ್ಸ್ ಜೊತೆ ಇರಬೇಕು ಅಂತ. ಅವ್ರು ಮಾತ್ರ ಓಡಾಡ್ತಾರೆ, ನಾನು ಮಾತ್ರ ಓಡಾಡಕ್ಕೆ ಬಿಡಲ್ಲ. ನಿಮ್ಮಿಂದ ನಾನು ಎಷ್ಟು ಖುಷಿಯಾಗಿದ್ದೀನಿ ಗೊತ್ತಾ? ಇದೆಲ್ಲ ನಿಮ್ಮಿಂದನೇ ನಾನು ಖುಷಿಯಾಗಿರೋದು. ಹಾಗೇನೇ ಇಷ್ಟೊಂದು ಆಸ್ತಿ ಎಲ್ಲ ಇದೆ ಅಂದ್ರೆ ನಿಮ್ಮ ಅಪ್ಪ ಅಮ್ಮ ತುಂಬಾ ಕಷ್ಟಪಟ್ಟು ಸಂಪಾದನೆ ಮಾಡೋರೆ ಅಂತ ಅನ್ನಿಸ್ತೈತೆ. ನಮ್ಮಪ್ಪ ಇಬ್ರು ತುಂಬಾ ಕಷ್ಟಪಟ್ಟು ಸಂಪಾದನೆ ಮಾಡೋರಂತೆ. ನನಗೇನು ಅಷ್ಟೊಂದು ನೆನಪಿಲ್ಲ, ನಾನು ಹುಡ್ದಾಗಿಂದ ಹಿಂಗೆ ಐತೆ ಅಲ್ವಾ, ನನಗೇನು ಅಷ್ಟೊಂದು ಗೊತ್ತಿಲ್ಲ. ಅಮ್ಮೋರೆ ಅಡುಗೆ ಎಲ್ಲ ರೆಡಿ ಆಗೈತೆ, ಡೈನಿಂಗ್ ಟೇಬಲ್ ಹತ್ರ ಬಂದ್ರೆ ಊಟಕ್ಕೆಲ್ಲ ಬಡಿಸ್ತೀವಿ. ಓಕೆ ಕರ್ಕೊಂಡು ಬರ್ತೀನಿ ಬಿಡಿ. ನೋಡಿ ನಮ್ಮ ಅಪ್ಪ ಅಮ್ಮಂಗೆ ಈ ಹಳ್ಳಿ ಥರ ಫುಡ್ ಅಂದರೆ ತುಂಬಾನೇ ಇಷ್ಟ. ಅದಕ್ಕೆ ಈ ಅಜ್ಜಿನ ಕರ್ಕೊಂಡು ಬಂದ್ಬಿಟ್ಟು ಮನೇಲಿ ಇಟ್ಕೊಂಡವ್ರೆ. ಅವರು ಅದೇನೋ ಗೊತ್ತಿಲ್ಲ, ಹಳ್ಳಿ ಥರನೇ ಮಾತಾಡ್ತಾರೆ, ಹಳ್ಳಿ ಥರನೇ ಇರ್ತಾರೆ, ಹಳ್ಳಿ ಥರನೇ ಜೀವನ ಮಾಡ್ತಾರೆ. ಅಂದರೆ ಈ ಮನೇಲಿ ಇದ್ರೂ ಒಂಥರ ಹಂಗೆ ಅವ್ರು ಮಾತಾಡೋದು ಎಲ್ಲ ಅದೇ ಥರನೇ, ಊಟ ಮಾಡೋದು ಎಲ್ಲ ಹಳ್ಳಿ ಸ್ಟೈಲಲ್ಲೇನೆ. ಅದಕ್ಕೆ ಇವರು ನಮ್ಮ ಅಪ್ಪ ಅಮ್ಮ ಈ ಅಜ್ಜಿನ ಇಟ್ಕೊಂಡವ್ರೆ ಎಲ್ಲ ಅಡುಗೆ ಮಾಡ್ಕೊಡಕ್ಕೆ, ನಾಟಿ ಸ್ಟೈಲ್ ಹಳ್ಳಿ ಸ್ಟೈಲಲ್ಲಿ ಅಡುಗೆ ಮಾಡ್ಕೊಡಕ್ಕೆ ಅಂತ ಹೇಳ್ಬಿಟ್ಟು. ಆದರೆ ನನಗೆ ಅಷ್ಟೊಂದೇನು ಹಳ್ಳಿದೆಲ್ಲ ಇಷ್ಟ ಆಗಲ್ಲ. ಅದಕ್ಕೆ ನಾನು ನನಗೆ ಬೇಕಾಗಿರೋ ಥರ ಭಟ್ರನ್ನೆಲ್ಲ ಇಟ್ಕೊಂಡಿದ್ದೀನಿ ಇಬ್ರನ್ನ. ಈ ಚೈನೀಸೇ ಬೇರೆ, ಆಮೇಲೆ ಮಾಮೂಲಿ ನಾರ್ತ್ ಇಂಡಿಯನ್ಸ್ ಬೇರೆ, ಆ ಥರ ಇಟ್ಕೊಂಡಿದ್ವಿ. ಅದಕ್ಕೆ ಇವತ್ತಂತೂ ನಿಮ್ಗಂತೂ ಸ್ಪೆಷಲ್ ಊಟ 3 ಥರನೂ ಅಡುಗೆ ಮಾಡ್ತಿದ್ದೀನಿ. ಹಳ್ಳಿ ಸ್ಟೈಲಲ್ಲಿ, ಚೈನಾ ಸ್ಟೈಲಲ್ಲಿ, ಹಾಗೆ ನಾರ್ತ್ ಸ್ಟೈಲಲ್ಲಿ, ಎಲ್ಲ ಸ್ಟೈಲಲ್ಲೂ ಮಾಡ್ತಿದ್ದೀನಿ. ಬನ್ನಿ ಆರಾಮಾಗಿ ಊಟ ಮಾಡಿವ್ರಂತೆ. ಇವಳು ಅಜ್ಜಿ ಯಾರ್ದು ದುಡ್ಡು ಎಲ್ಲಮ್ಮನ ಜಾತ್ರೆ ರುಬ್ತಾವಳು ಗುರು, ಸುಮ್ಕಿರ್ಲಾ. ತುಂಬ ಥ್ಯಾಂಕ್ಸ್, ನಮಗೋಸ್ಕರ ಇಷ್ಟೆಲ್ಲ ಮಾಡಿದಿರಲ್ಲ. ಅಯ್ಯೋ ಫ್ರೆಂಡ್ಸ್ ಅಂದ್ಮೇಲೆ ಮಾಡಲೇಬೇಕಲ್ವಾ? ಮೊದಲನೇ ಸಲ ಬಂದಿರೋದು ನನ್ನ ಫ್ರೆಂಡ್ಸು ಮನೆಗೆ ಅಂತಂದಮೇಲೆ ಅಷ್ಟು ಮಾಡಿಲ್ಲ ಅಂತಂದ್ರೆ ಹೆಂಗೆ ಹೇಳಿ? ಬನ್ನಿ ಪಾಪ, ನೀವು ಅಷ್ಟು ದೂರದಿಂದ ಬಂದಿರ್ತೀರಾ. ಬನ್ನಿ ಮೊದಲು ಊಟ ಮಾಡಿವ್ರಂತೆ, ಆಮೇಲೆ ಮಾತಾಡೋಣ. ಅಲ್ಲ, ನೀವು ಹೀರೋಯಿನ್ ಆಗಬೇಕು ಅಂತ ಹೇಳಿದ್ರೆ ನೀವು ಹಳ್ಳಿಯಲ್ಲಿ ಎಲ್ಲ ಇರಬೇಕಾಗುತ್ತೆ. ಅಲ್ಲೆಲ್ಲ ಸ್ವಲ್ಪ ಶೂಟಿಂಗ್ ಇರುತ್ತೆ, ಎಲ್ಲ ಇರುತ್ತೆ. ನೀವು ಅಲ್ಲೆಲ್ಲರೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಇರಬೇಕಾಗುತ್ತೆ. ನಿಮ್ಗೇನು ಅಭ್ಯಂತರ ಇಲ್ಲ ತಾನೇ? ಅಯ್ಯೋ ನನಗೆ ಎಂಥ ಅಭ್ಯಂತರನೂ ಇಲ್ಲ. ನಾನು ನಮ್ಮ ಅಮ್ಮಂಗೆ ಏನೋ ಸುಳ್ಳು ಹೇಳ್ಬಿಟ್ಟು ಬರ್ತೀನಿ ಬಿಡಿ. ಸರಿ ಹಾಗೆ ಆಯಿತು. ನೀವು ಹೀರೋಯಿನ್ ಇಷ್ಟೆಲ್ಲ ಹೊರಟಿದ್ದೀರ ಅಂದಮೇಲೆ ನಾವು ಮತ್ತೆ ಫಿಲಮ್ಗೆಲ್ಲ ರೆಡಿ ಮಾಡಿಬಿಡ್ತೀವಿ. ನಮ್ಮ ಹಳ್ಳಿನಾಗೇನೆ ಶೂಟಿಂಗ್ ಶುರು ಮಾಡಿಬಿಡೋಣ. ಆಯಿತು ಖಂಡಿತ. ನೀವು ಈ ಥರ ಹೇಳೋದೆಚ್ಚ, ನಾನಂತೂ ಇವಾಗ ಇನ್ನೂ ತುಂಬ ಸ್ಮಾರ್ಟಾಗಿ ರೆಡಿ ಆಗ್ತಾ ಇದ್ದೀನಿ. ನಾನಂತೂ ಜಿಮ್ಗೆಲ್ಲ ಹೋಗ್ತಾ ಇದ್ದೀನಿ ಗೊತ್ತಾ? ನೋಡಿದ್ರೆ ಗೊತ್ತಾಗುತ್ತೆ ತುಂಬ ಚೆನ್ನಾಗಿ ರೆಡಿ ಆಗಿದ್ದೀರಾ ಅಂತ ಹೇಳ್ಬಿಟ್ಟು. ಸರಿ ಬನ್ನಿ, ನಮಗೂ ಹೊಟ್ಟೆ ಸಿಗ್ತೈತೆ, ಊಟ ಮಾಡ್ಕೊಂಡು ಮತ್ತೆ ಊರಿಗೆ ಬೇರೆ ಹೋಗಬೇಕು. ಅಪ್ಪ ಅಮ್ಮಂಗೆಲ್ಲ ಜಾಸ್ತಿ ಹೇಳ್ಬಿಟ್ಟು ಬಂದಿಲ್ಲ. ನಾವು ಮೊದಲನೇ ಫಿಲಮ್ ಅಲ್ವಾ, ಮೊದಲನೇ ಫಿಲಮ್ ಅಂತ ಹೇಳ್ಬಿಟ್ಟು ನಾವು ತುಂಬಾ ಕಷ್ಟಪಡ್ತಾ ಇದ್ದೀವಿ. ಮೊದಲನೇ ಫಿಲಮ್ ಅಂದರೆ ಇಷ್ಟ ಇದ್ದೇ ಇರ್ತೈತಲ್ವಾ, ಅದಕ್ಕೆ ಬನ್ನಿ ಊಟ ಮಾಡೋಣ. ಅಯ್ಯೋ ಬನ್ನಿ. ಏನು ಗುರು ಇವಳು ಜೀವನ, ರಾಮ ಶಿವ, ಈ ಪಾಟಿ ಜೀವನ. ಏನು ಕೈಗೊಬ್ರಾಳು ಕಾಲ್ಗೊಬ್ರಾಳು, ಅರಮನೆ ಅಂತ ಮನೆ, ನಿಮ್ಮ ಅಮ್ಮ ನಿಮ್ಮ ಮಾವ ಅವ್ರು ಆರಾಮಾಗಿದ್ದು ಎಂಜಾಯ್ ಮಾಡಬೇಕಾಗಿರ ಅಂತ ಇದನ್ನು ಕಿತ್ಕೊಬಿಟ್ಟು ಇವಳು ಯಾವಳ 3rd ಕ್ಲಾಸ್ ಅವ್ರು ಬಂದ್ಬಿಟ್ಟು ಇಲ್ಲಿ ಎಂಜಾಯ್ ಮಾಡ್ತಾವ್ರೆ ಅಂತಂದರೆ ನನಗಂತೂ ಸಹಿಸೋಕ್ಕಾಗ್ತಿಲ್ಲ ಕಣ್ಲ. ನಿನಗೆ ಅಲ್ಲ, ನನಗೂ ಸಹಿಸೋಕ್ಕಾಗ್ತಿಲ್ಲ. ಮೊದಲು ನಮ್ಮ ಅಮ್ಮನ ಹತ್ರ ಹೋಗ್ಬಿಟ್ಟು ಹೆಂಗೆ ಆಸ್ತಿ ಹೋಯ್ತು ಅಂತ ತಿಳ್ಕೊಂಡ್ಬಿಟ್ಟು ಆಮೇಲೆ ಅದಕ್ಕೆ ಹೆಂಗೆ ನಾನು ಆಪೋಸಿಟಾಗಿ ಮಾಡಬೇಕು ಅಂತ ಯೋಚನೆ ಮಾಡಿ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಕಣ, ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಒಬ್ಬೊಬ್ರಿಗೂ. ಈ ಮನೆ ನೋಡಿದಷ್ಟು ಏನೋ ಒಂಥರ ದುಃಖ ಆಗ್ತಾಯಿತ್ತು ನನಗಂತೂ ಅಲ್ವಾ. ನಮ್ಮ ಅಮ್ಮವ್ರು ಇರಬೇಕಾಗಿತ್ತಲ್ವ ಈ ಜಾಗದಾಗೆ ಅಂತ ಹೇಳ್ಬಿಟ್ಟು. ಸರಿ ಬಾ ಮಾತಾಡೋಣ ಅಮ್ಮನ ಹತ್ರ. ಸರಿ ಕಣೋ ಬಾ, ಎಲ್ಲದಕ್ಕೂ ಉತ್ತರ ಸಿಗ್ತೈತೆ. ನೀನು ಮನ್ಸು ಮಾಡಿದ್ಯಾ ಅಂತಂದರೆ ಯಾವುದು ಬಿಡಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ನೀನು ಸಾಚೆ ಸದಿಸ್ತೀಯಾ, ಬಾ ಹೋಗೋಣ. ಬಾ.